ಒಂದು ಹೆಣ್ಣು ಮಗಳು ಪ್ರಸೂತಿ ದೇವಿಯ ಎಲ್ಲ ಹೆಣ್ಣು ಮಕ್ಕಳ ಚರಿತ್ರೆ ಹೇಳಿದರು. ಅವರ ಮಕ್ಕಳು ಮೊಮ್ಮಕ್ಕಳ ಬಗ್ಗೆ ಎಲ್ಲ ಮಾತಾಡಿದ್ರು. ಅದರಲ್ಲಿ ಒಂದು ಹುಡುಗಿ ಮಾತ್ರ ಮದುವೆಯಾಗಿ ಸ್ವಲ್ಪ ಸಮಯದಲ್ಲೇ ಮಕ್ಕಳನ್ನು ಹಡೆಯದೆ ದೇಹತ್ಯಾಗ ಮಾಡಿಬಿಟ್ಲು ಅನ್ನುವಂಥ ಚರಿತ್ರೆ. ಯಾರವಳು ಅಂತ ಕೇಳಿದ್ರೆ ಸತೀದೇವಿ. ಪ್ರಶ್ನೆ ಮಾಡ್ತಾರೆ, ಅಲ್ಲ ಭವೇ ಶೀಲವತಾಂ ಶ್ರೇಷ್ಠೆ, ರುದ್ರದೇವರಂಥ ಅಳಿಯನನ್ನು ಪಡೆದರು. ಎಂಥವರು? ಶೀಲವತಾಂ ಶ್ರೇಷ್ಠೇ ಭವೆ, ಶೀಲವಂತರಲ್ಲೇ ಅತ್ಯಂತ ಶ್ರೇಷ್ಠನಾದವನು ಯಾರು? ಭವ. ಭವ ನಿಮಗೆಲ್ಲ ಆಗುವಂತೆ ಮಾಡ್ತೇನೆ. ತತ್ವಜ್ಞಾನ ಬೇಕಾ? ಕೊಡ್ತೇನೆ. ಅಜ್ಞಾನ ನಾಶ ಆಗಬೇಕಾ? ಮಾಡಿಸ್ತೇನೆ. ನಿಮಗೇನು ಬೇಕು? ಆರೋಗ್ಯ ಬೇಕಾ? ಕೊಡ್ತೇನೆ. ವಿದ್ಯೆ ಬೇಕಾ? ಕೊಡ್ತೇನೆ. ನಿಮಗೇನು ಬೇಕು ಎಲ್ಲವನ್ನ ಕೊಡ್ತೇನೆ ಅನ್ನುವ ಕಾರಣ ಅವರಿಗೆ ಭವ ಭವ ಅಂತ ಕರೀತಾರೆ. ಶಿವ ಶಿವೇತಿ 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 ವೈ ಭವ ಭವೇತಿ 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 ವಾ ಅಂತ ಅವರಿಗೆ 2 ಅಕ್ಷರದ ನಾಮಗಳು ತುಂಬ ಪ್ರೀತಿ. ಅಂತಹ ಶಿವನನ್ನ ತುಂಬ ಶೀಲವಂತರಲ್ಲೇ ಅತ್ಯಂತ ಉತ್ಕೃಷ್ಟನಾದ ಅವನನ್ನು ಯಾಕೆ ಮಗಳನ್ನು ಅಷ್ಟು ಪ್ರೀತಿ ಮಾಡುವಂತಹ ದಕ್ಷ ದ್ವೇಷ ಮಾಡಿದ? ವಿನಾಕಾರಣ ಶಿವನನ್ನು ಯಾಕೆ ದ್ವೇಷ ಮಾಡಲಿಕ್ಕೆ ಹೋದ ಇವನು ಅನ್ನುವಂತಹ ಪ್ರಶ್ನೆ ಬಂದಾಗ ದಕ್ಷಯಜ್ಞ ಪ್ರಸಂಗದ ಸುಂದರವಾದ ಕಥೆ ನಿರೂಪಣೆ ಮಾಡ್ತಾ ಇದ್ದಾರೆ. ಒಮ್ಮೆ ಇಬ್ಬರಿಗೂ ಸಂಬಂಧಪಡದ 3ನೇ ವ್ಯಕ್ತಿಯ ಮನೆಯಲ್ಲಿ ಒಂದು ಕಾರ್ಯಕ್ರಮ, ಒಂದು ಯಾಗ ಆಗ್ತಾ ಇದೆ. ಆ ಯಾಗ ಆಗುವ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಬಂದಿದ್ದಾರೆ. ಬ್ರಹ್ಮರುದ್ರ ಮಹೇಶ್ವರಾದಿ ಸಕಲ ದೇವತೆಗಳು ಬಂದಿದ್ದಾರೆ. ದಕ್ಷ ಸ್ವಲ್ಪ ಲೇಟಾಗಿ ಬಂದ. ದಕ್ಷ ನಿಧಾನವಾಗಿ ಬಂದದ್ದಕ್ಕೆ ಅವನಿಗಿಂತ ಯೋಗ್ಯತೆಯಲ್ಲಿ ತಾರತಮ್ಯದಲ್ಲಿ ಕೆಳಗಿರುವ ಎಲ್ಲ ದೇವತೆಗಳು ಎದ್ದು ನಿಂತು ಗೌರವ ಕೊಟ್ಟರು. ಅಳಿಯ ಎದ್ದು ನಿಂತುಕೊಳ್ಳಿಲ್ಲ. ದಕ್ಷನಿಗೆ ಕೋಪ ಬಂತು. ಅಲ್ಲ, ಸ್ಮಶಾನದಲ್ಲಿ ವಾಸಕ್ಕೆ ಸ್ವಂತ ಮನೆ ಇಲ್ಲ, ಆಭರಣ ಇಲ್ಲ, ದಿಗಂಬರ, ಇವನಿಗೆ ನನ್ನ ಮಗಳನ್ನು ಕೊಟ್ಟಿದ್ದೇನೆ. ಅಷ್ಟು ಕೊಟ್ಟರೂ ಕೂಡ ನಾನು ಬಂದರೆ ಎದ್ದು ನಿಂತ್ಕೊಂಡು ಮರ್ಯಾದೆ ಮಾಡ್ತಿಲ್ವಲ್ಲ. ಅವ ಹೇಳೋ ಮಾತು, ರುದ್ರದೇವರ ಕಣ್ಣು ಹೇಗಿದೆ ಅನ್ನುವಾಗ ನನ್ನ ಮಗಳ ಕಣ್ಣು ಹೇಗಿದೆ, ನನ್ನ ಅಳಿಯನ ಕಣ್ಣು ಹೇಗಿದೆ ನೋಡಿ ಅಲ್ಲಿ ಮಾತಾಡ್ತಾನೆ. ಗೃಹೀತ್ವಾ ಮೃಗ ಶಾಭಾಕ್ಷ್ಯಾ ಹಸ್ತಂ ಮರ್ಕಟಲೋಚನ. ನಮಗೆ ಯಾವಾಗ ಆಗಲ್ಲ ಅವ್ರನ್ನೆಲ್ಲ ಬಾಡಿ ಶೇವಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ನಾವು ಅಲ್ವಾ. ಇವಂದ ಯಾಕೆ ಹೇಗಿದ್ದಾನೆ ಅಂದರೆ ಮೃಗಶಾಭಾಕ್ಷ್ಯಾ ಹಸ್ತಂ, ನನ್ನ ಮಗಳ ಸತೀದೇವಿಯ ಕಣ್ಣು ಎಷ್ಟು ಲಕ್ಷಣವಾಗಿದೆ ಅಂತಂದರೆ ಜಿಂಕೆಯ ಹರಿಣಾಕ್ಷಿ, ಜಿಂಕೆಯಂತೆ ಕಣ್ಣಿದೆ. ಅಳಿಯನ್ ಕಣ್ಣು ಹೇಗಿದೆ? ಮರ್ಕಟಲೋಚನ, ಕೋತಿ ಇದ್ದ ಹಾಗಿದೆ, ಕೋತಿ ಕಣ್ಣಿದ್ದಾಗಿದೆ ಅವನ ಕಣ್ಣು, ಬ್ರೌನಿಶ್. ಪಿಂಗಾಕ್ಷ ಅಂತ ಹನುಮಂತ ದೇವರಿಗೆ 12 ನಾಮಗಳನ್ನು ಹೇಳುವಾಗ ಹನುಮಾನ್ ಅಂಜನಾಸೂನು ವಾಯುಪುತ್ರೋ ಮಹಾಬಲಃ ರಾಮೇಷ್ಟ ಫಲ್ಗುಣ ಸಖಃ ಪಿಂಗಾಕ್ಷ ಬ್ರೌನಾದ ಅಯಸ್. ಕಣ್ಣು ಹೇಗಿದೆ? ಒಂದೇ ಬ್ರೌನಿಶ್ ಆಗಿದೆ. ಶಿವನ ಕಣ್ಣು ಹೇಗಿದೆ? ಅವನಂತಾನೆ ಮರ್ಕಟಲೋಚನ. ಇವನಿಗೆ ಹೋಗಿ ಹೋಗಿ ನಾನು ಹೆಣ್ಣನ್ನು ಕೊಟ್ಟನಲ್ಲ. ಅಲ್ಲಿ ಶುರುವಾಯ್ತು ನೋಡಿ ಬೀಜ, ಶಿವನಿಂದೆಯ ಬೀಜ ಅಲ್ಲ ಆರಂಭ ಆಯಿತು. ಒಬ್ಬರಿಗೊಬ್ಬರು ನಿಂದೆ, ಒಬ್ಬರಿಗೊಬ್ಬರು ಪರಸ್ಪರ ಶಾಪ ಪ್ರತಿಶಾಪ. ಆ ವೈಭವದ ಬಗ್ಗೆ ಮಾತಾಡಲಿಕ್ಕೆ ಅಲ್ಲ, ಸುಮ್ಮನೆ ನಮ್ಮಲ್ಲಿ ಹೇಳ್ತಾ ಇರ್ತಾರೆ. ಸಿನಿಮಾಗಳಲ್ಲಿ ತೋರಿಸುವಾಗ ಋಷಿಮುನಿಗಳು ಯಾರಿಗಾದರೂ ಬೈದರೆ ಕಮಂಡಲೊಳು ನೀರು ಹಾಕೊಂಡು ಹಿಂಗೆ ಅಂದುಬಿಟ್ರೆ ಅವನು ಸತ್ತೋಗ್ತಾನೆ, ಅವನು ಕೋತಿ ಆಗಿಬಿಡ್ತಾನೆ ಅಲ್ವಾ. ಶಾಪ ಕೊಡೋದು ಅಂದರೆ ಬಹಳ ಈಸಿ. ಕೈಯಲ್ಲಿ ಒಂದು ಗಿಂಡಿ ಇರಬೇಕು, ಅದ್ರ ತುಂಬ ನೀರಿರಬೇಕು, ಹಾಕೊಂಡು ಹಿಂಗಂದ್ರೆ ಆಯಿತು ಶಾಪ. ಅದಕ್ಕೆ ನಿರ್ಣಯ ಮಾಡ್ತಾರೆ ಶ್ರೀಮದ್ ಆಚಾರ್ಯರು, ಶಾಪ ಕೊಡ್ಲಿಕ್ಕೆ ಯಾರಿಗೆ ಯೋಗ್ಯತೆ, ಕೊಟ್ಟ ಶಾಪವನ್ನು ಸ್ವೀಕಾರ ಮಾಡೋರ ಯೋಗ್ಯತೆ ಏನು, ಯಾರು ಯಾರಿಗೆ ಶಾಪ ಕೊಟ್ಟರೆ ಆ ಶಾಪ ತಾಗ್ತದೆ, ಶಾಪ ಯಾರಿಗೆ ತಾಗೋದಿಲ್ಲ, ನಿರ್ಣಯ ಇಟ್ಕೊಳ್ಬೇಕಪ್ಪ. ಸುಮ್ಮನೆ ಯಾವುದೋ ಕಥೆಯನ್ನು ಹೇಗೋ ಅರ್ಧಮರ್ಧ ಕೇಳಿ ಸನಾತನ ಧರ್ಮದ ಈ ಗ್ರಂಥಗಳ ಬಗ್ಗೆ ತಪ್ಪು ಕಲ್ಪನೆಯನ್ನು ಮಾಡ್ಕೊಳ್ಬೇಡಿ. ಒಬ್ಬೊಬ್ಬರಿಗೊಬ್ಬೊಬ್ಬರು ಶಾಪ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಕೊನೆ ಎಲ್ಲಿಗೆ ಬಂದು ನಿಂತ್ಕೊಳ್ತು ಅಂತಂದರೆ, ಹೇಗೆ ಮರ್ಯಾದೆ ಮಾಡಬೇಕು ಅಂತ ಗೊತ್ತಿಲ್ಲದ ರುದ್ರದೇವರಿಗೆ ಯಜ್ಞದಲ್ಲಿ ಆಹುತಿಯನ್ನು ಕೊಡೋದು ಬೇಡ. ನೋಡಿ, ವೇದ ಪ್ರತಿಪಾದ್ಯವಾದ ಒಂದು ತತ್ವಕ್ಕೆ ಆಹುತಿ ಕೊಡೋದು ಬೇಡ ಅಂತ ತಡಿಲಿಕ್ಕೆ ದಕ್ಷಿಣಿಗೆ ಯೋಗ್ಯತೆಯೇ ಇಲ್ಲ. ಇಲ್ಲಿಂದ ಆರಂಭ. ರುದ್ರದೇವರು ಯಾರು ಅಂತ ಕೇಳಿದ್ರೆ ವೇದ ಪ್ರತಿಪಾದ್ಯವಾದ ಒಂದು ತತ್ವ ಅದು. ಭಗವಂತ ಸಂಹಾರ ಮಾಡೋದು ಈ ಪ್ರತಿಮೆಯ ಮೂಲಕ.
ಆದ್ದರಿಂದ ಭಗವಂತನ ಸಂಹಾರ ಕರ್ತೃತ್ವಕ್ಕೆ ಪ್ರತಿಮಾಸ್ಥಾನೀಯರಾದ ರುದ್ರದೇವರು ವೇದ ಪ್ರತಿಪಾದ್ಯರು. ವೇದಗಳಲ್ಲಿ ಕೊಡುವಂತಹ ಯಾಗದಲ್ಲಿ ಕೊಡುವಂತಹ ಹವಿಸ್ಸಿಗೆ ಪಾತ್ರರು ಮಾತ್ರ ಅಲ್ಲ, ಉತ್ತಮವಾದ ಪಾತ್ರರು. ಇಂದ್ರಾದಿ ದೇವತೆಗಳಿಗಿಂತ ಉತ್ತಮ ಪಾತ್ರ. ರುದ್ರಾಯ ಸ್ವಾಹ ಅಂತ ಹೇಳುವಾಗ ವೈಭವದಿಂದ ಹಾಕ್ಬೇಕು ನಾವು ಆಹುತಿ. ಅವ್ರಿಗೆ ಆಹುತಿ ಕೊಡ್ಲಿಕ್ಕಿಲ್ಲ ಅಂತಂದ್ರೆ, ಒಂದು ವೇಳೆ ಶಿವ ಅದನ್ನ ಸ್ವೀಕಾರ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ದಿದ್ರೆ ತತ್ಕ್ಷಣದಲ್ಲಿ ನಾಶವಾಗ್ತಾ ಇದ್ದವನು ದಕ್ಷ. ಆದ್ದರಿಂದ ಅವರರು ತಮ್ಮ ಯೋಗ್ಯತೆಗಿಂತ ಕೆಳಗೆ ಇರುವಂತಹ ವ್ಯಕ್ತಿಗಳು ಉತ್ತಮರಿಗೆ ಶಾಪ ಕೊಟ್ರೆ, ಕೆಳಗಿನವರ ಮೇಲಿನ ಪ್ರೀತಿ ಅನುಕಂಪೆಯಿಂದ ದೊಡ್ಡವರು ಶಾಪ ತಗೊಳ್ಳಿಲ್ಲ ಅಂದ್ರೆ ಶಾಪ ಕೊಟ್ಟ ಕೆಳಗಿನವನು ಹಾಳಾಗ್ತಾನೆ. ಇದು ತತ್ವ. ಅವ ಹಾಳಾಗಬಾರದು ಯೋಗ್ಯ ಜೀವ ಅನ್ನೋದನ್ನ ತೋರಿಸಲಿಕ್ಕಾಗೇ ರುದ್ರದೇವರು ಈ ಶಾಪ ತಗೊಂಡ್ರು. ಯಾವಾಗ ಈ ಶಾಪ ಬಂತೋ ಆಗ ನಂದಿ ಶಾಪ ಕೊಟ್ಟ. ದಕ್ಷನಿಗೆ ತತ್ವಜ್ಞಾನವೇ ಹೋಗಿಬಿಡ್ಲಿ, ಅದಾದ ನಂತರದಲ್ಲಿ ಅವನು ಬಸ್ತಮುಖನಾಗಲಿ, ಆಡಿನ ಮೇಕೆಯ ತಲೆ ಅವನಿಗೆ ಬಂದು ಬಿಡ್ಲಿ ಅವನು ಶಾಪ ಕೊಟ್ಟ ನಂದಿ. ಅದನ್ನು ನೋಡಿ ಇವ್ರು ಯಾರೂ ಮಾತಾಡ್ತಾ ಇಲ್ಲ. ಆದ್ದರಿಂದ ಭವವ್ರತಧರಾಯೇಚ, ಶಿವವ್ರತವನ್ನು ಮಾಡತಕ್ಕಂಥವರು ಇತ್ಯಾದಿಗಳು ಅವರೆಲ್ಲರೂ ಕೂಡ ಪಾಖಂಡಿಗಳಾಗಿ ಹೋಗ್ಬಿಡ್ಲಿ ಅಂತ ಹೇಳಿ ಇವ್ರು ಶಾಪ ಕೊಟ್ಟರು. ಏನು ಒಂದೊಂದು ಶಾಪ, ಪ್ರತಿಶಾಪ ತಡೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಲ್ಲಿ ರುದ್ರದೇವರು ಬೇಜಾರು ಮಾಡಿಕೊಂಡವರಂತೆ, ಮತ್ತೆ ಹೇಳ್ತೀನಿ, ಬೇಜಾರು ಮಾಡಿಕೊಂಡವರಂತೆ ವಿಮನಾ ಇವ. ಅವರಿಗೆ ಬೇಜಾರಾಗಲಿ ದುಃಖ ಆಗಲಿ ನಮ್ಮಂತೆ ಅಲ್ವಲ್ಲ ಅವರು. ಯಾಕೆ ಅಂತಂದ್ರೆ ನಾವು ಪೂಜೆ ಮಾಡುವಾಗ, ಪೀಠ ಪೂಜೆ ಮಾಡುವಾಗ ಧರ್ಮಾಯ ನಮಃ, ಜ್ಞಾನಾಯ ನಮಃ, ವೈರಾಗ್ಯಾಯ ನಮಃ, ಐಶ್ವರ್ಯಾಯ ನಮಃ ಅಂತ ಪೀಠ ಪೂಜೆ ಮಾಡಬೇಕಾದ್ರೆ ತತ್ತದ್ದೇವತೆಗಳನ್ನು ಸ್ಮರಣೆ ಮಾಡ್ಕೊಳ್ಳಿಕ್ಕೆ ಉಂಟು. ಶ್ರೀಮದಾಚಾರ್ಯ ಪೀಠ ಪೂಜೆ ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ಅಲ್ಲಿ ವೈರಾಗ್ಯಾಯ ನಮಃ ಅಂದರೆ ವೈರಾಗ್ಯಾಧಿಪತಿಗಳು ಯಾರು? ರುದ್ರದೇವರು. ವೈರಾಗ್ಯಾಧಿಪತಯೇ ರುದ್ರಾಯ ನಮಃ ಚಿಂತನೆ ಮಾಡಲಿಕ್ಕುಂಟು. ಆದ್ದರಿಂದ ವೈರಾಗ್ಯಕ್ಕೆ ಅಧಿಪತಿಗಳು, ವೈರಾಗ್ಯ ಮೂರ್ತಿಗಳು, ಆ ವೈರಾಗ್ಯ ಅನ್ನುವ ಗುಣವನ್ನು ನಿಯಮಿಸ್ತಕ್ಕಂಥ ವ್ಯಕ್ತಿಗಳಾದವರಿಗೆ ಮನಸ್ಸಲ್ಲಿ ದುಃಖ ಆಗತ್ತೆ. ಅವ್ರು ಬೇಜಾರು ಮಾಡ್ಕೊಂಡು ಹೊರಟೋದ್ರು ಅಂತಂದರೆ ನಮಗೂ ಅವ್ರಿಗೇನು ವ್ಯತ್ಯಾಸ ಇಲ್ಲ. ಬೇಜಾರು ಮಾಡಿಕೊಂಡವರಂತೆ ಹೊರಟೋದ್ರು. ಅವತ್ತಿಂದ ದ್ವೇಷ ಆರಂಭ ಆಯಿತು ನೋಡಿ. ಸಾವಿರಾರು ವರ್ಷಗಳ ತನಕ ದ್ವೇಷ ಕಂಟಿನ್ಯೂ ಆಗ್ತಾಲೇ ಬಂತು. ಕೊನೆಗೆ ಬ್ರಹ್ಮದೇವರು ಏನು ಮಾಡ್ತಾರೆ, ದಕ್ಷನ ಯೋಗ್ಯತೆ ಅಂದರೆ ಅವನು ರುದ್ರದೇವರಿಗೆ ಮಾಡಿದ ದ್ರೋಹ ಏನಿದೆ ಅದು ಇನ್ನೂ ಅತ್ಯುಚ್ಚ ಮಟ್ಟಕ್ಕೆ ಹೋಗಬೇಕು. ಸ್ವೋತ್ತಮ ದ್ರೋಹವನ್ನು ಯಾರೂ ಯಾವ ಕಾಲದಲ್ಲೂ ಮನಸ್ಸಿನಲ್ಲೂ ಮಾಡಬಾರ್ದು ಅನ್ನುವಂತಹ ಪಾಠ ಗೊತ್ತಾಗಬೇಕು. ಅದಕ್ಕಾಗಿ ಅವನನ್ನು ಪ್ರಜಾಪತಿ ಪತಿ ಅಂತ ಮಾಡಿಬಿಟ್ರು. ನೋಡಿ, ಅಹಂಕಾರ ಬಂದವರಿಗೆ ದೊಡ್ಡ ಸ್ಥಾನ ತಂದು ಕೊಟ್ರೆ ಇನ್ನೂ ಜಾಸ್ತಿ ಮಾಡ್ತಾರೆ ದ್ರೋಹವನ್ನ. ನೋಡು, ನಾನು ಶಿವನಿಂದೆ ಮಾಡಿದ್ದು ಬ್ರಹ್ಮದೇವರಿಗೆ ಸಮ್ಮತವೇ ಅನ್ನೋ ಭಾವನೆ ಅವನಿಗೆ ಬಂತು, ಉತ್ತಮ ಸ್ಥಾನ ಬಂತು. ಇನ್ನೂ ದ್ವೇಷ ಮಾಡ್ದ. ಬೃಹಸ್ಪತಿ ಸವ ಅಂತ ಒಂದು ಯಾಗ ಮಾಡ್ದ. 3 ಲೋಕಕ್ಕೆ ಆಹ್ವಾನ ಇದೆ, ಮಗಳು ಅಳಿಯನಿಗೆ ಆಹ್ವಾನ ಇಲ್ಲ. ಕೈಲಾಸದಲ್ಲಿ ಕೂತಿದ್ದಾರೆ. ಕೈಲಾಸದ ಮೇಲೆ ನೋಡಿ ದೇವತೆಗಳ ಆಟಗಳು ಹೇಗಿರುತ್ತೆ. ಬೇರೆ ಮಾರ್ಗವಾಗಿಯೂ ದಕ್ಷಿಣ ಮನೆಗೆ ಹೋಗ್ಬೋದಲ್ವಾ, ಕೈಲಾಸದ ಮೇಲೆ ಹೋದ್ರಂತೆ. ಹೇಗಿದೆ, ಕಿಂಕಿಣಿಗಳಿಂದ ಕೂಡಿದ ವಿಮಾನಗಳ ಮೇಲೆ ಕೂತ್ಕೊಂಡು ಹೋದ್ರಂತೆ. ಇದು ವಿಚಿತ್ರ. ಕಿಂಕಿಣಿಗಳು ಅಂತಂದ್ರೆ ಹೆಣ್ಣು ಮಕ್ಕಳು ಕಾಲಿಗೆ ಗೆಜ್ಜೆ ಹಾಕೊಳ್ತಾರೆ. ಗೆಜ್ಜೆ ಹಾಕೊಳ್ಳುವಾಗ 3 ಬೆಳ್ಳಿಯ ಗುಂಡುಗಳು ಒಟ್ಟಿಗೆ ಸೇರಿರುತ್ತಲ್ಲ, ತ್ರೆಣುಕ, ಅದನ್ನ ಸೇರಿರುತ್ತಲ್ಲ, ಅದನ್ನ ಆ ಥರ ಗಂಟೆಗಳಿಂದ ಕೂಡಿದಂತಹ ವಿಮಾನಗಳು. ಆ ವಿಮಾನದಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲಿಗೆ? ದಕ್ಷನ ಮನೆಯಾಗಕ್ಕೆ. ಅವಾಗ ಸತೀಪತಿ ಇಬ್ಬರು ಅಲ್ಲಿ ಕೂತಿದ್ರು. ಅಲ್ಲಿ ಕೂತಿದ್ರೆ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರು. ಇಲ್ಲ, ನಿಮ್ಮನೇನಲ್ಲೇ ಕಾರ್ಯಕ್ರಮ ಇದೆ, ಹೋಗ್ತಾ ಇದ್ದೇವೆ. ನೀನು ಬರಲ್ವಾ? ನೀವೆಲ್ಲ ಹೋಗ್ರಿ, ನಾನು ಮತ್ತೆ ಬರ್ತೀನಿ. ನಂಗೆ ಕರೆದಿಲ್ಲ ಅಂತ ಹೇಳೋ ಆಗಿಲ್ವಲ್ಲ ಸತಿ, ನೀವು ಹೋಗ್ರಿ, ನಾನು ಬರ್ತೀನಿ. ಅವರೆಲ್ಲ ಹೋದ ಮೇಲೆ ನೋಡಿ, ಆ ದೇವತೆಗಳು ಹಾಗೆ ಹೋದದ್ದೇ ಅದು ಭಗವಂತನ ಇಚ್ಛೆಯಿಂದಲೇ ಹೋದದ್ದವರು ಅಲ್ಲಿಗೆ. ರೀ ಬನ್ರಿ ಹೋಗೋಣ, ನಮ್ಮಪ್ಪನ ಮನೆ. ಕರೀದೇ ಇರಲಿ, ನಮ್ಮ ಮನೆ ಅಲ್ವಾ, ನಾ ಹುಟ್ಟಿ ಬೆಳೆದ ಮನೆ ಅಲ್ವಾ, ನಮ್ಮಪ್ಪ ಅಲ್ವಾ, ಹೋಗ್ಬೋದಲ್ವಾ ಅಂದಿದ್ದಕ್ಕೆ ಶಿವ ಅಂತಾನೆ, ಕೆಲವರಿಗೆ ವಯಸ್ಸು, ವಿದ್ಯೆ, ರೂಪ, ವಂಶ, ಸಂಪತ್ತು ಅದೆಲ್ಲವೂ ಕೂಡ ಅಹಂಕಾರಕ್ಕೆ ಕಾರಣ ಆಗುತ್ತೆ. ಕೆಲವರಿಗೆ ಅದು ಸಾಧನೆಗೆ ಪರಿಣಾಮ ಆಗುತ್ತೆ, ಕೆಲವರಿಗೆ ಅಹಂಕಾರಕ್ಕೆ ಕಾರಣ ಆಗುತ್ತೆ.
ನಿಮ್ಮಪ್ಪನಿಗಿದು ಅಹಂಕಾರಕ್ಕೆ ಕಾರಣ ಆಗಿದೆ, ನಾವು ಹೋಗೋದು ಬೇಡ. ಅವಾಗ ಅವಳ ಮನಸ್ಸಲ್ಲೊಂದು ಭಾವನೆ ಬಂತು, ಬಾಯಿ ಬಿಟ್ಟು ಹೇಳಲಿಲ್ಲ, ಮನಸ್ಸಿನಲ್ಲಿ ಭಾವನೆ. ಮನೋಭಿಮಾನಿಗಳಲ್ವಾ, ಗೊತ್ತು ಮಾಡಿಕೊಂಡ್ರು. ಅಲ್ಲ, ಆವತ್ತಿನ ದಿವಸ ಒಂದು ಸೆಕೆಂಡ್ ನೀವು ಎದ್ದು ಅವ್ರನ್ನ ಸ್ವಾಗತ ಮಾಡಿ ಕೂತ್ಕೊಂಡ್ಬಿಟ್ಟಿದ್ದಿದ್ರೆ ಇಷ್ಟು ಗಲಾಟೆನೇ ಆಗ್ತಿರ್ಲಿಲ್ಲ. ಆ ಯಾಗದಲ್ಲಿ ಮಾವ ಬಂದ, ಏನಾದ್ರಾಗಲಿ ಹೆಣ್ಣು ಕೊಟ್ಟ ಮಾವ ಕಣ್ಕೊಟ್ಟು ದೇವರು ಅಂತೇನೋ ಅಂತಾರಲ್ಲ, ಹಾಗೆ ಬಂದ ಅಂದ ತಕ್ಷಣ ಒಂದು ನಿಮಿಷ ಎದ್ದು ನಿಂತು ಕೂತಿದ್ದಿದ್ರೆ ನಿಮಗೇನಾಗ್ತಾ ಇತ್ತು? ಇದು ಬಾಯಿ ಬಿಟ್ಟು ಹೇಳಲಿಲ್ಲ, ಮಾನಸಿಕವಾದಂತಹ ಒಂದು ಭಾವ. ಅದನ್ನು ಅರಿತಂತೆ ಅವರು ಮಾತಾಡ್ತಾರೆ, ನೋಡಮ್ಮ, ನಿಂತ್ಕೋಬಾರ್ದು, ಮಾಡಬಾರ್ದು, ಸರ್ವತ್ರ ಭಗವಂತನನ್ನು ಕಾಣತಕ್ಕಂಥ ನಮಗೆ ದಕ್ಷ ಬಂದ ದಕ್ಷಾಂತರ್ಯಾಮಿಯಾಗಿ ದಕ್ಷನಾಮಕನಾದ ಭಗವಂತ ಬಂದ ಅಂತ ನೋಡುವ ವ್ಯಾಪ್ತೋಪಾಸಕರು ಮಹಾರುದ್ರದೇವರು. ಆದ್ದರಿಂದ ಅಂಥವರಿಗೆ ಎದ್ದು ನಿಂತ್ಕೋಬಾರದು ಅಂತ ಏನಿಲ್ಲ. ಆಗ ನಾ ಏನು ಮಾಡ್ತಾ ಇದ್ದೆ, ನನ್ನ ಪಕ್ಕದಲ್ಲಿ ದಕ್ಷನಿಗಿಂತ ಉತ್ತಮವಾದ ಒಂದು ಪ್ರತಿಮೆ ಕೂತಿತ್ತು, ರುಜು ಪ್ರತಿಮೆ, ಜೀವೋತ್ತಮ ಪ್ರತಿಮೆ ನನ್ನ ಪಕ್ಕದಲ್ಲಿ ಕೂತಿತ್ತು. ಯಾರದು? ಚತುರ್ಮುಖ ಬ್ರಹ್ಮದೇವರು. ನಾನು ಸುಮ್ಮನೆ ನಾವು ಫಂಕ್ಷನ್ಗೆ ಹೋದರೆ ನಾವು ಮಾತಾಡ್ತಾ ಇರ್ತೀವಲ್ಲ, ಮದುವೆ ಅಲ್ಪಾಡಿಗಳ ಮಂತ್ರ ಆಗ್ತಾ ಇರ್ತದೆ, ನಾವು ಚೇರ್ ಮೇಲೆ ಕೂತ್ಕೊಂಡು ಏನೇನೋ ಹರಟೆ ಹೊಡಿತಾ ಕೂತಿರ್ತೇವೆ. ನಮ್ಮ ರುದ್ರದೇವರು ಕಾರ್ಯಕ್ರಮಕ್ಕೆ ಆ ರೀತಿ ಹೋಗುವಂಥ ಜನ ಅಲ್ವಲ್ಲ. ನಾ ಏನು ಮಾಡ್ತಾ ಇದ್ದೆ? ದೇವರ ಧ್ಯಾನವನ್ನು ಮಾಡ್ತಾ ಇದ್ದೆ. ಯಾವ ದೇವರ ಧ್ಯಾನವನ್ನು ಮಾಡ್ತಾ ಇದ್ದೆ? ಬ್ರಹ್ಮದೇವರ ಮನಸ್ಸಿನೊಳಗೆ ಅಭಿವ್ಯಕ್ತನಾಗುವ ವಾಸುದೇವ ನಾಮಕನಾದ ಭಗವಂತನ ಧ್ಯಾನ ಮಾಡ್ತಾ ಇದ್ದೆ. ಇಲ್ಲೊಂದು ಹೊಸ ವಿಷಯ ಬಂತು. ರುದ್ರದೇವರ ಧ್ಯಾನ ಹೇಗಾಗ್ತಾ ಇತ್ತು ಅವತ್ತಿನ ದಿವಸ ಅಂತ ಹೇಳುವಾಗ ಭಾಗವತ ಹೇಳುತ್ತೆ, ಚತುರ್ಮುಖ ಬ್ರಹ್ಮದೇವರ ಮನಸ್ಸಿಗೆ ಒಂದು ಹೆಸರಿದೆ, ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಹೇಳ್ತಾರೆ. ಚತುರ್ಮುಖ ಬ್ರಹ್ಮದೇವರ ಪರಮಶುದ್ಧವಾದ ಮನಸ್ಸಿಗೆ ವಸುದೇವ ಅಂತ ಹೆಸರು. ಅಂತಹ ವಸುದೇವ ನಾಮಕವಾದ ಬ್ರಹ್ಮದೇವರ ಮನಸ್ಸಿನಲ್ಲಿ ಅಭಿವ್ಯಕ್ತನಾಗುವ ಕಾರಣ ಭಗವಂತ ಯಾರು? ವಾಸುದೇವ. ಆ ವಾಸುದೇವ ಯಾವ ಬಣ್ಣದಲ್ಲಿದ್ದಾನೆ? ಶುದ್ಧ ಸ್ಫಟಿಕ ಬಣ್ಣದಲ್ಲಿದ್ದಾನೆ. ಆ ವಾಸುದೇವನನ್ನು ಉಪಾಸನೆ ಮಾಡಿ 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 ಶಿವನ ಬಣ್ಣ ಹೇಗಾಯಿತು? ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾ ಪ್ರದಾಯಕಂ ಶುದ್ಧಂ ಸಚ್ಚಿದಾನಂದಂ ಸದಾಶಿವಂ ಅಹಂ ಭಜೆ ಅಂತ ಅವರ ಧ್ಯಾನ ಶ್ಲೋಕವನ್ನು ಹೇಳುವಾಗ ವಾಸುದೇವ ರೂಪದ ಶುದ್ಧ ಸ್ಫಟಿಕ ಸಂಕಾಶವಾದ ರೂಪವನ್ನು ಚಿಂತನೆ ಮಾಡಿ 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 ಇವರಿಗೂ ಅದೇ ಬಣ್ಣ ಬಂತು. ನಾನು ಧ್ಯಾನ ಮಾಡ್ತಾ ಇದ್ದಮ್ಮ, ದಕ್ಷ ಬ್ರಹ್ಮದೇವರಿಗೆ ಹೋಲಿಕೆ ಮಾಡಿಕೊಂಡ್ರೆ ಅವರ ಪ್ರತೀಕ ಚಿಕ್ಕ ಪ್ರತೀಕ ಅದು. ಆದರೂ ನಮಸ್ಕಾರ ಮಾಡೋದು ಯಾಕೆ, ಎದ್ದೇಳೋದು ಯಾಕೆ, ಶೇಕ್ ಹ್ಯಾಂಡ್ ಮಾಡೋದು ಯಾಕೆ, ಒಳಗೆ ಬನ್ನಿ ಅಂತ ಅರಳು ಹಾಕೋದು ಯಾಕೆ, ಆರತಿ ಮಾಡೋದು ಯಾಕೆ, ಹಾರ ಹಾಕೋದು ಯಾಕೆ? ನಮಗ ತುಂಬ ದೊಡ್ಡ ಮಾತು. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿಥ ಸುಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವನ ದೇಹಮಾಜನೆ. ನಮಸ್ಕಾರ ಮಾಡೋದು, ಗೌರವ ಕೊಡೋದು ಹೊರಗೆ ಕಾಣುವಂಥ ದೇಹಕ್ಕೂ ಅಲ್ಲ, ದೇಹವನ್ನು ಇಟ್ಟುಕೊಂಡಿರುವ ಜೀವನಿಗೂ ಅಲ್ಲ, ಅವನಿಂದ ಕೆಲಸ ಮಾಡಿಸ್ತಾ ಇರ್ತಕ್ಕಂಥ ಪರತತ್ವ ನಾರಾಯಣನಿಗೆ. ಅಷ್ಟು ಅವನಿಗೆ ಇಲ್ಲ ಅಂತಂದ್ಮೇಲೆ ನಾವೇನಕ್ಕೆ ಹೋಗ್ಬೇಕು ಅಲ್ಲಿಗೆ ಅಂತಂದಾಗ ಸತಿ ಹಠ ಮಾಡಿದ್ಲು, ಹೋಗೇ ಹೋಗಬೇಕು ಅಂದ್ಕೊಂಡ್ರು ಮನಸ್ಸಿನಲ್ಲಿ. ಅವಳು ಇಲ್ಲಿದ್ರು ಹೋಗೋಳೆ, ಅಲ್ಲಿದ್ರು ಹೋಗೋಳೆ, ಅಲ್ಲಿ ಹೋದ್ರೆ ಲೋಕಕ್ಕೊಂದು ಪಾಠ ಆಗುತ್ತೆ, ಅಲ್ಲಿ ಹೋಗೇ ಹೋಗಲಿ ಅಂತ ಹೇಳಿ ನಂದಿ ಭೃಂಗಿ ಮೊದಲಾದವರ ಜೊತೆ ಮಾಡಿ ಕಳಿಸ್ಕೊಟ್ಲು. ಅಲ್ಲಿ ನೋಡಿದ್ರೆ ಎಲ್ಲ ಯಜ್ಞಶಾಲೆ, ಎಲ್ಲ ಬಂಗಾರಮಯ ವೇದಿಕೆ, ಎಲ್ಲ ಮೂರು ಲೋಕದ ಎಲ್ಲರೂ ನೆರೆದಿದ್ದಾರೆ ಆ ಸತ್ರದಲ್ಲಿ, ಬೃಹಸ್ಪತಿ ಸಭಾ ಯಾಗದಲ್ಲಿ. ಇವಳನ್ನ ಬಾ ಅಂತ ಯಾರೂ ಕರೆಯೋರಿಲ್ಲ, ಮಾತಾಡಿಸ್ತಕ್ಕಂಥ ವ್ಯಕ್ತಿಗಳಿಲ್ಲ, ಬಾ ಅಮ್ಮ ಅಂತ ಕರೆಯೋರಿಲ್ಲ. ಸರಿ, ಬರೋದು ಬಂದೆ, ಮರ್ಯಾದೆ ಸಿಗಲಿಲ್ಲ, ಬಂದ ಕೆಲಸವನ್ನಾದರೂ ನೋಡ್ಕೊಂಡು ಹೋಗೋಣ, ಯಜ್ಞ ಆಗ್ತಾ ಇದೆ ಅಲ್ವಾ, ಅಗ್ನ್ಯಂತರ್ಗತ ಭಗವಂತನ ದರ್ಶನ ಮಾಡಿ ಹೊರಟು ಬಿಡೋಣ ಅಂತ ಯಜ್ಞಶಾಲೆಗೆ ಬರ್ತಾಳೆ. ಅಲ್ಲಿ ಮಂತ್ರ ಹೇಳುವಾಗ ಋತ್ವಿಕ್ಗಳು ಏನು ಮಾಡಿದ್ದಾರೆ? ರುದ್ರದೇವರನ್ನ ಅಪ್ರತಿಪಾದನೆ ಮಾಡಿ ಆಹುತಿಯನ್ನು ಕೊಡತಕ್ಕ ಮಂತ್ರವನ್ನು ಸ್ಕಿಪ್ ಮಾಡಿಬಿಟ್ರು. ಮಾಡಬಾರ್ದು. ರುದ್ರದೇವರ ದ್ವೇಷವನ್ನು ಮನಸ್ಸಿನಲ್ಲಿ ಮಾಡಿದರೆ ಏನಾಗತ್ತೆ ಅನ್ನೋದಕ್ಕೆ ದೊಡ್ಡ ಪಾಠ ಇದು. ಅದನ್ನು ನೋಡಿ ಸಿಟ್ಟು ಬಂತು ಅವಳಿಗೆ, ತುಂಬ ಕೋಪ ಬಂತು. ಏನಿದು ಸ್ಕಿಪ್ ಮಾಡಲಿಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳಲಿಕ್ಕೆ ವೇದಗಳು ನಾವು ಬರ್ಕೊಂಡಂತಹ ಗ್ರಂಥರಾಶಿ ಅಲ್ವಲ್ಲ,
ಅನಾದಿನಿತ್ಯವಾದ ಶಬ್ದರಾಶಿಗಳು. ಅದರಲ್ಲಿ ರುದ್ರನಾಮಕನಾದ ಭಗವಂತನಿಗೆ ಪ್ರತೀಕರಾದವರು ಇವರು. ರುದ್ರಾಧ್ಯಾಯ, ಶಿವನಿಗೆ ಆಹುತಿಯನ್ನು ಕೊಡತಕ್ಕ ಮಂತ್ರಗಳು ಬೇಕಾದಷ್ಟಿದೆ. ಇಲ್ಲಿ ವಾಸ್ತವಿಕವಾಗಿ ಆಹುತಿಗೆ ಯೋಗ್ಯನಾದ ವ್ಯಕ್ತಿಗೆ ಮರ್ಯಾದೆ ಮಾಡದೆ, ಆಹುತಿಯನ್ನು ಕೊಡದೆ ದೊಡ್ಡ ಅಪಚಾರ ಮಾಡಿದ್ದಿ. ಗಂಡನಿಗೆ ಇಂಥ ಘೋರ ಅಪಚಾರವಾದ, ಗಂಡ ಅನ್ನೋದಕ್ಕಿಂತಲೂ ವೇದ ಪ್ರತಿಪಾದ್ಯವಾದ ತತ್ವ, ಅದಕ್ಕಾದ ಅಪಚಾರಕ್ಕೆ ಕ್ಷಮೆ ಇಲ್ಲ, ಕ್ಷಮೆ ಇಲ್ಲ. ಅವಳು ಆಡ್ತಾಳೆ ಅಪ್ಪನಿಗೆ ಮಾತು, ಯದ್ಯಕ್ಷರಂ ನಾಮ ಗಿರೇರಿತಂ ನೃಣಾಂ ಸಕೃತ್ ಪ್ರಸಂಗಾತ್ ಅಘಮಾಶು ಹಂತಿ ತತ್ ಪವಿತ್ರ ಕೀರ್ತಿಂ ತಮಲಂಘ್ಯ ಶಾಸನಂ ಭವಾನಹೋ ದ್ವೇಷ್ಟಿ ಶಿವಂ ಶಿವೇ ತರಹ. ನೀನು ಶಿವೇ ತರ ಅಂದ್ಲು ಅಪ್ಪನಿಗೆ. ಇಂದ್ರಾದಿ ದೇವತೆಗಳೇ ಯಾರು ಮಾಡಿದ ಶಾಸನವನ್ನು ಧಿಕ್ಕಾರ ಮಾಡಲಿಕ್ಕೆ ಭಯಪಡ್ತಾರೆ. ಯಾರ 2 ಅಕ್ಷರದ ನಾಮಗಳು ಸ್ತೋತ್ರ ಮಾಡುವವರ ಬಾಯಿಂದ ಬಂದರೆ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ. ಅಂತಹ ರುದ್ರದೇವರನ್ನು ನೀನು ದ್ವೇಷ ಮಾಡ್ತಾ ಇದ್ದಿ ಅಂತಂದರೆ, ನಿನ್ನಿಂದ ಬಂದ ದೇಹ ನನಗಿದು ಬೇಡ. ತೊಡೆ ಮೇಲೆ ಕೂಡಿಸ್ಕೊಂಡು ಮುದ್ದು ಮಾಡುವಾಗ ದಾಕ್ಷಾಯಣಿ ಅನ್ನುವ ಶಬ್ದ ಬಾಯಲ್ಲಿ ಬಂದುಬಿಡ್ತು ಶಿವನಿಗೆ. ದಾಕ್ಷಾಯಣಿ ಅನ್ನೋ ಶಬ್ದ ಬರ್ತಾ ಇದ್ದ ಹಾಗೆ ದಕ್ಷನ ಮಗಳು ಅರ್ಥ. ದಕ್ಷನ ಮಗಳು ಅನ್ನುವಾಗ ದಕ್ಷ ಅನ್ನುವುದು ನೆನಪಾಯಿತು, ಅವನು ಮಾಡಿದ ಆ ಪ್ರಸಂಗ ನೆನಪಾಯಿತು, ಮನಸ್ಸು ವಿಮುಖವಾಯಿತು. ಆದ್ದರಿಂದ ಗಂಡ ಹೆಂಡತಿಯರ ಮಧ್ಯದಲ್ಲಿ ಅನ್ಯೋನ್ಯ ಬಾಂಧವ್ಯಕ್ಕೆ, ಪ್ರೀತಿ ಪ್ರೇಮಕ್ಕೆ ಅವಕಾಶವಿಲ್ಲದ ನಿನ್ನಿಂದ ಬಂದ ಈ ಶರೀರ ನನಗೆ ಯಾಕಪ್ಪ, ನಾನಿಲ್ಲೇ ತ್ಯಾಗ ಮಾಡ್ತೀನಿ ಅಂತ ಲಯಚಿಂತನೆಯನ್ನು ಮಾಡಿ ಒಳಗಿನ ಅಗ್ನಿಯಿಂದಲೇ ಆ ದೇವಿ ದೇಹತ್ಯಾಗವನ್ನು ಮಾಡಿಬಿಟ್ಟು, ಯಾವಾಗ ದೇಹತ್ಯಾಗವನ್ನು ಮಾಡಿದಲೋ ಜೊತೆಗೆ ಬಂದಿದ್ದಂಥ ಭೂತಗಳೆಲ್ಲ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದಾಗ ಭೃಗು ಮುನಿಗಳು ಋಭುದೇವತೆಗಳನ್ನು ಸೃಷ್ಟಿ ಮಾಡಿ ಓಡಿಸ್ಬಿಟ್ರು. ಏನೋ ಮಾಡ್ಲಿಕ್ಕೆ ಹೋಗಿ ಇನ್ನೇನೋ ಆಗೋಯ್ತು. ಈ ಸಂದರ್ಭದಲ್ಲಿ ದಕ್ಷನಿಗೆ ಸ್ವಲ್ಪ ಬೇಜಾರಾಯಿತು. ಏನಾಗೋಯ್ತು, ಕಣ್ಣು ಮುಂದೆ ಮಗಳು ಹೊರಟೋದಲ್ಲ, ದುಃಖ ಬಂತು. ನಾರದರು ಏನು ಮಾಡ್ತಾರೆ, ನೇರ ಹೋಗಿ ಕೈಲಾಸಕ್ಕೆ ಹೇಳಿದ್ರು. ಸ್ವಾಮಿ ಪಾಠ ಮಾಡಬೇಕು ಅಂತಲೇ ಕಳಿಸಿದ್ದವಳಲ್ಲಿಗೆ ನರ್ತನ ಮಾಡ್ದ. ನರ್ತನ ಮಾಡಿ ತನ್ನ ಜಟೆಯಲ್ಲಿ ಇದ್ದಂತಹ ಕೂದಲಲ್ಲಿ ಒಂದು ಕೂದಲನ್ನು ಅಪ್ಪಳಿಸಿಬಿಟ್ಟ ನೆಲಕ್ಕೆ. ಅಪ್ಪಳಿಸ್ತಾ ಇದ್ದ ಹಾಗೆ ಇಲ್ಲಿ ಒಂದು ಪ್ರಮೇಯ ಶ್ರೀಮದಾಚಾರ್ಯರು ಹೇಳುವಂಥದ್ದು, ವೀರಭದ್ರ ಅವನು ಯಾರು ಅಂತ ಪ್ರಶ್ನೆ. ಕೆಲವರಂತಾರೆ ವೀರಭದ್ರ ಅಂತನ್ನುವವನು ರುದ್ರದೇವರ ಗಣದಲ್ಲಿ ಒಬ್ಬ ಗಣಪತಿ. ಗಣಪತಿಯವನು ರುದ್ರದೇವರ ಗಣಕ್ಕೆ ಅಧಿಪತಿ. ಅವನು ರುದ್ರದೇವರ ಕೆಳಗಿರತಕ್ಕಂತಹ ವ್ಯಕ್ತಿ ಅಂತೆಲ್ಲ ಅಂತಾರೆ. ಅದು ಶ್ರೀಮದಾಚಾರ್ಯರು ಮಾತ್ರ ವೀರಭದ್ರಾಖ್ಯ ರೂಪೇಣ ಸ್ವೇನ ಅಂತ, ಸ್ವೇನ ಅನ್ನುವ ಶಬ್ದವನ್ನು ತಾತ್ಪರ್ಯ, ಅವನದ್ದೇ ಆದಂತಹ ವೀರಭದ್ರ ರೂಪದಿಂದ ಯಯೌ ಹರಹ, ರುದ್ರದೇವರು ತನ್ನದ್ದೇ ಆದ ವೀರಭದ್ರ ರೂಪದಿಂದ ಅಲ್ಲಿ ಹೋದರು. ಆದ್ದರಿಂದ ಅವರಿಗೆ ವೀರಭದ್ರ ಅಂತ ಹೆಸರು. ವೀರ ಅಂದರೆ ನಮಗೆಲ್ಲ ಗೊತ್ತು, ಅವನಿಗೆ ವೀರಭದ್ರ ಅಂತ ಯಾಕೆ ಹೆಸರು? ಏನು ರುಂಡಮಾಲೆಗಳು, ಭಯಂಕರವಾಗಿರ್ತಕ್ಕಂಥ ರೂಪ, ವೀರಭದ್ರ ರೂಪ ಅದು. ಅವನಿಗೆ ವೀರಭದ್ರ ಅಂತ ಯಾಕೆ ಕರೀತಾರೆ ಅಂತಂದರೆ, ವೀರನಾಮಕನಾದ ಭಗವಂತನನ್ನು ಹೃದಯದಲ್ಲಿ ಭದ್ರವಾಗಿಟ್ಟುಕೊಂಡವನು ವೀರಭದ್ರ. ವೀರ ಅಂದರೆ ಯಾರು ಅಂತ ಮತ್ತೆ ಪ್ರಶ್ನೆ. ವಿಶೇಷವಾಗಿ ಪ್ರೇರಣೆಯನ್ನು ಮಾಡತಕ್ಕಂಥ ಭಗವಂತ ವೀರ. ವಿಶೇಷವಾಗಿ ಪ್ರೇರಣೆ ಅಂದರೆ ಏನ್ರಿ ಅರ್ಥ ಅಂದ್ರೆ ಅಂತಾರೆ. ಈ ರಾಜಾಂಗಣದಲ್ಲಿ ಕೂತಿರುವಂಥ ನಮ್ಮಿಷ್ಟು ಜನಗಳಲ್ಲಿ ಒಬ್ಬರ ಮನಸ್ಸಿಗಾಗ್ತಾ ಇರುವಂತೆ ಪ್ರೇರಣೆ ಮತ್ತೊಬ್ಬರ ಮನಸ್ಸಿಗೆ ಆಗ್ತಾ ಇಲ್ಲ. ಅರ್ಥ ಆಗ್ತಾ ಇಲ್ಲ ಅಂತ ಕೆಲವರಿಗೆ, ಯಾವಾಗ ಭಾಗವತ ಮುಗಿಯುತ್ತೋ ಅಂತ ಕೆಲವರಿಗೆ, ಮನೆಗೆ ಯಾವಾಗ ಹೋಗ್ತೀವಿ ಅಂತ ಕೆಲವರಿಗೆ, ಅಂಗಡಿ ಬೀದಿಗೆ ಹೋಗೋಣ ಅಂತ ಕೆಲವರಿಗೆ, ಗುಡಿಗೆ ಹೋಗೋಣ ಅಂತ, ಸಪ್ತೋತ್ಸವ ಆರಂಭ ಅಂತ. ಅಂದರೆ ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ರೀತಿಯಾದ ಆಲೋಚನೆಗಳು, ಒಂದೊಂದು ರೀತಿಯಾದ ವಿಚಾರ ಲಹರಿಗಳು ಒಂದೇ ಜಾಗದಲ್ಲಿ ಕೂತಾಗ ಒಂದೇ ಕಾಲಕ್ಕೆ ಬರ್ತಾ ಇದೆಯಲ್ಲ. ಇದನ್ನ ಪ್ರೇರಣೆಯನ್ನು ಮಾಡೋನು ಯಾರು? ಭಗವಂತ. ಅವನ ಕರ್ತೃತ್ವಕ್ಕೆ, ಆ ಕರ್ತೃತ್ವದ ಶಕ್ತಿಗೆ ವೀರ ಅಂತ ವಿಶೇಷತಃ ಈರಯತಿ ಪ್ರೇರಯತಿ, ವಿವಿಧತೆಯ ಈರಯತಿ, ವಿಧ ವಿಧವಾಗಿ ಪ್ರೇರಣೆ ಮಾಡ್ತಾನೆ. ಅಂತಹ ವೀರನಾಮಕನಾದ ಸರ್ವಪ್ರೇರಕನಾದ ಭಗವಂತನನ್ನ ಹೃದಯದಲ್ಲಿ ನೃಸಿಂಹ ರೂಪದಿಂದ ಭದ್ರಪಡಿಸಿಕೊಂಡವನೇ ವೀರಭದ್ರ.